ಸರ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಬಂದಿದ್ರಿ. ಹೌದು ಯಾವ ತರ ಇದೆ ಸರ್ ನಿಮ್ಮ ಒಂದು ಕ್ಷೇತ್ರದ ಒಂದು ನಾಡಿ ಮಿಡಿತ ಯಾವ ತರ ಇದೆ ಸರ್? ನಾಡಿ ಮಿಡಿತ ಅಂತ ಹೇಳೋದಾದರೆ ಇವರು ಇವತ್ತು ನೀವು ಬೇರೆ ಬೇರೆ ಪಕ್ಷಗಳ ಸ್ಥಿತಿಗತಿಗಳು ನೋಡ್ತಾ ಇದ್ದರೆ ಒಬ್ಬರು ಅವರು ಫ್ಯಾಮ್ಲಿನಲ್ಲಿರೋ ಕ್ಯಾಂಡಿಡೇಟ್ಗಳಿಗೆ ಮಕ್ಕಳನ್ನ ಸೊಸೆನ ಅಳಿದಿರನ್ನ ಇವ್ರನ್ನ ಕ್ಯಾಂಡಿಡೇಟ್ ಮಾಡ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಇನ್ನೊಂದು ಕಡೆ 3-4 ಟರ್ಮ್ ಸೀಟಲ್ಲಿ ಗೆದ್ದಿದ್ರು ಸಹ ಇಲ್ಲಿ ತನಕ ನಮ್ಮ ಕ್ಷೇತ್ರಗಳಿಗೇನೂ ಆಗಲಿಲ್ಲ ಸೆಂಟ್ರಲ್ ಪಾರ್ಲಿಮೆಂಟಲ್ಲಿ. ಅವ್ರಿಗೆ ಅದು ಮನವರಿಕೆ ಆಗಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವೊಂದು ಬದಲಾವಣೆ ತರೋದಕ್ಕೆ ಬಹುಜನ ಸಮಾಜ ಪಾರ್ಟಿಯಿಂದ ನಾವು ಈ ಸರಿ ಕ್ಯಾಂಡಿಡೇಟ್ ಆಗ್ತಾಯಿದ್ದೀವಿ. ಖಂಡಿತ ಈ ಬದಲಾವಣೆ ತರ್ತೀವಿ. ಯೂತ್ಸ್ಗೆ ಇದು ಮನವರಿಕೆ ಮಾಡಿ ನಾವು ಖಂಡಿತ ನಾವು ಒಂದು ಸಮಾಜಕ್ಕೆ ಒಂದು ಸಂದೇಶನ ಕೊಟ್ಟು ನಾವು ಗೆದ್ದು ಬರ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದು ವೇಳೆ ಈ ಬಾರಿ BSP ಏನಾದರೂ ಒಂದು ಆಡಳಿತಕ್ಕೆ ಬಂದರೆ ಜನರಿಗೆ ಅಂದರೆ ಇವಾಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟು ಅದು ಗ್ಯಾರಂಟಿಗಳು ಕೂಡ ಜನರ ಕೈ ಸೇರಲಿಲ್ಲ. ಸೊ ಈ ಬಾರಿ ನೀವು ಜನಗಳಿಗೆ ಯಾವ ರೀತಿ ಒಂದು ಆಶ್ವಾಸನೆ ಅಂದರೆ ಏನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಮೇಡಮ್, ಇಲ್ಲಿ ನಮ್ಮ ಇವಾಗಿರೋ ಗೌರ್ಮೆಂಟ್ಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಅಂದರೆ ಜನಗಳಿಗೆ ಎಲ್ಲ ಫ್ರೀ ಬೀಸ್ ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದಾವೆ. ಇವತ್ತು ವಿ ಶುಡ್ ನಾಟ್ ಗಿವ್ ಫಿಶಸ್, ವಿ ಶುಡ್ ಟೀಚ್ ದೆಮ್ ಹೌ ಟು ಫಿಶ್. ಸರ್ಕಾರಗಳು ಇರೋ ತನಕ ನೀವು ಫ್ರೀ ಬೀಸ್ ತಗೊಂಡು ಅವರು ಕೊನೆಗೆ ಆ ಸರ್ಕಾರ ಬಿದ್ದೋಯ್ತು ಅಂದರೆ ಅವ್ರು ಸೋಂಬೇರಿಗಳಾಗಿ ಕೆಲಸ ಇಲ್ಲದೆ ಮನೇಲಿ ಬೀಳ್ತಾರೆ. ಅದರಿಂದ ಫಸ್ಟ್ ಅವ್ರಿಗೆ ದುಡಿಯೋದಕ್ಕೆ ಕೆಲಸ ಕೊಡಿ, ಮಿಕ್ಕಿದೆಲ್ಲ ಅವ್ರು ಮಾಡ್ಕೋತಾರೆ. ಯಾಕೆ ಅವ್ರನ್ನ ಸೋಂಬೇರಿ ಮಾಡ್ತೀರಾ ಫ್ರೀ ಕೊಟ್ಟು? ಸೊ ಇದೇ ನಮ್ಮ ಇದು. ನಾವು ಬಹುಜನ ಸಮಾಜ ಪಾರ್ಟಿಯ ಪ್ರಣಾಳಿಕೆ ಏನಪ್ಪ ಅಂತಂದರೆ ಭಾರತದ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡೋದು. ಇಲ್ಲಿ ತನಕ ಸರ್ಕಾರಗಳು ಯಾವುದೇ ಆಗಲಿ ಸಂವಿಧಾನವನ್ನು ಜಾರಿ ಮಾಡಿಲ್ಲ. ಸುಮ್ಮನೆ ಹೆಸರಿಗೆ ಇವರು ಒಂದು ಸ್ವಲ್ಪ ದಿನ 60 ವರ್ಷ ಇವ್ರು ಮಾಡಿದ್ರು, ಮಿಕ್ಕಿರೋ 14 ವರ್ಷ ಈಗಿರೋ ಸರ್ಕಾರಗಳು ಮಾಡಿದ್ದಾವೆ. ಎಲ್ಲೂ ಸಂವಿಧಾನ ಜಾರಿಯಾಗಿಲ್ಲ. ಆದ್ದರಿಂದ ಬಹುಜನ ಸಮಾಜ ಪಾರ್ಟಿಯ ಒಂದೇ ಪ್ರಣಾಳಿಕೆ, ನಾವು ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿ ಮಾಡ್ತೀವಿ. ಅದು ನಮ್ಮ ಉದ್ದೇಶ. ಸರ್, ಇವಾಗ ಜನರಲ್ಲಿ ಒಂದು ಮೂಡುವಂಥ ಪ್ರಶ್ನೆ ಏನಂದರೆ, ಇವಾಗ ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡ್ರೆ ಒಂದಷ್ಟು ಉದ್ದೇಶಗಳಿರುತ್ತೆ, BJP ಆಯ್ಕೆ ಮಾಡಿಕೊಂಡ್ರೆ ಒಂದಷ್ಟು ಉದ್ದೇಶಗಳಿರುತ್ತೆ. ಸೊ BSP ಆಯ್ಕೆ ಮಾಡ್ಕೋಬೇಕು ಅಂದರೆ ಯಾವ ಥರ ಒಂದು ಉದ್ದೇಶ ಅಂದರೆ ಇವಾಗ ಏನು ಕೊಡ್ಬೋದು ನಿಮ್ಮ ಕಡೆಯಿಂದ? ಬಹುಜನ ಸಮಾಜ ಪಾರ್ಟಿನ ಆಯ್ಕೆ ಮಾಡೋದಾದರೆ ನಾವು ನಿಮಗೆ ಸುಭದ್ರ ದೇಶ ಕೊಡ್ತೀವಿ, ಪೀಸ್ಫುಲ್ ದೇಶ ಕೊಡ್ತೀವಿ. ಇಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಕೋಮು ಗಲಭೆಗಳು ಹಚ್ಕೊಂಡು ಇದೆಲ್ಲ ಬೇಕಾಗಿತ್ತ ನಮ್ಮ ಜನಗಳಿಗೆ? ಇವತ್ತು ಎಷ್ಟೋ ಜನ ಕೆಲಸ ಇಲ್ಲದೆ ಬೇರೋಜ್ಗಾರಿ ಎಲ್ಲ ಹೇಳ್ತಾರೆ, ನಾವು ಇಷ್ಟು ಕೆಲಸ ಕೊಡ್ತೀವಿ, ಅಷ್ಟು ಕೆಲಸ ಯಾವುದಾಯಿತು ಅದನ್ನು ಕೇಳ್ತಾ ಇದ್ದಾರೆ ಜನ. ಇಲ್ಲ, ಅದು ಮರ್ತೋಗ್ಬಿಟ್ರು. ಆ ಸರ್ಕಾರಗಳನ್ನ ನೀವು ಕ್ವಶನ್ ಮಾಡಬೇಕಾಗಿತ್ತು, ಕ್ವಶನ್ ಮಾಡಲಿಲ್ಲ. ಇವಾಗ ಮತ್ತೆ ಎಲೆಕ್ಷನ್ ಬರ್ತಾರೆ, ಮತ್ತೆ ಅದೇ ಪ್ರಾಮಿಸ್ ಕೊಡ್ತಾರೆ. ನೀವುಗಳು ಅದನ್ನು ಮರ್ತುಬಿಟ್ಟಿದೆ, ಅವ್ರಿಗೆ ದುಡ್ಡು ತಗೊಂಡು ಓಟ್ ಹಾಕ್ಬಿಟ್ಟು ಹೋಗ್ತಾ ಇರ್ತೀರ. ಮತ್ತೆ 5 ವರ್ಷ ಮತ್ತೆ ಗೊಣಗಾಟ ಶುರು, ನನಗೇನು ಮಾಡಲಿಲ್ಲ ಅಂತ. ಸೊ ಬಹುಜನ ಸಮಾಜ ಪಾರ್ಟಿ ನಾವು ಭರವಸೆಗಳನ್ನ ಕೊಡಲ್ಲ, ನಾವು ಕೆಲಸ ಮಾಡಿ ತೋರಿಸ್ತೀವಿ. ಈಗಾಗಲೇ ಯು ಪಿನಲ್ಲಿ ಉತ್ತರ ಪ್ರದೇಶ್ ಬೆಂಜಿ ಅವರು ಅವರು ರೂಲಿಂಗಲ್ಲಿದ್ದಾಗ ಎಂಥ ಹೈವೇಸ್ ಕೊಟ್ಟಿದ್ರು, ಎಲ್ಲಿ ಕಾಲೇಜಸ್ ಕಟ್ಟಿದ್ರು, ಎಷ್ಟು ಯೂನಿವರ್ಸಿಟೀಸ್ ಕಟ್ಟಿದ್ರು. ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ಪಾರ್ಕ್ ಕಟ್ಟಿದ್ರು ನೆಗೆಟಿವೇ ಸ್ಪ್ರೆಡ್ ಮಾಡಿದ್ರು ಹೊತ್ತು ಅವರು ಎಜುಕೇಷನಲ್ಲಿ ಏನೆಲ್ಲ ಸ್ಪ್ರೆಡ್ ಮಾಡಿದ್ರು ಅದನ್ನು ಯಾರಿಗೂ ಅವರು ಮನವರಿಕೆನೇ ಮಾಡಿಕೊಡ್ಲಿಲ್ಲ.